ಗ್ರಾಮಜನ್ಯದ ಹೊಸ ಆಡಳಿತ ಕಚೇರಿ ಪುತ್ತೂರಿನ ರಾಧಾಕೃಷ್ಣ ಕಾಂಪ್ಲೆಕ್ಸ್ನಲ್ಲಿ ಉದ್ಘಾಟನೆಗೊಂಡಿತು. ಪ್ರಮುಖ ಉದ್ಯಮಿ ಬಲರಾಮ ಆಚಾರ್ಯ ಉದ್ಘಾಟಿಸಿ ಮಾತನಾಡಿ, ನವೀನ ವ್ಯವಹಾರ ಮಾದರಿಗಳ ಮೂಲಕ ಕೃಷಿಯನ್ನು ಆಧುನೀಕರಿಸುವ ಅಗತ್ಯವನ್ನು ಒತ್ತಿ ಹೇಳಿದರು. ಭಾರತದ 45% ಉದ್ಯೋಗಿಗಳು ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದರು. ಈ ವಲಯವು ಜಿಡಿಪಿಗೆ ಕೇವಲ 17% ಕೊಡುಗೆಯನ್ನು ನೀಡುತ್ತದೆ. ಇದು ಕಡಿಮೆ ಉತ್ಪಾದಕತೆ ಮತ್ತು ಆದಾಯದ ಮಟ್ಟವನ್ನು ಪ್ರತಿಬಿಂಬಿಸುತ್ತದೆ. ಕೃಷಿ ವ್ಯವಹಾರದಲ್ಲಿ ವಾಣಿಜ್ಯ ಮಾದರಿಗಳನ್ನು ಅಳವಡಿಸಿಕೊಳ್ಳುವ ಮಹತ್ವವನ್ನು ಒತ್ತಿ ಹೇಳಿದ ಆಚಾರ್ಯ, ಜೇನು ಉತ್ಪಾದನೆಯಲ್ಲಿ ಗ್ರಾಮಜನ್ಯದ ಗುತ್ತಿಗೆ ಕೃಷಿ ಉಪಕ್ರಮವನ್ನು ಒಂದು ಉಜ್ವಲ ಉದಾಹರಣೆಯಾಗಿ ಹೇಳಿದರು. ಬಹಳ ಒಂದು ಆಶಾದಾಯಕ ಮತ್ತು ಉತ್ತಮ ಬೆಳವಣಿಗೆ ಕೃಷಿ ಕ್ಷೇತ್ರಕ್ಕೆ ಆಶಾದಾಯಕ ಮತ್ತು ಉತ್ತಮ ಬೆಳವಣಿಗೆ ಕೃಷಿ ಕ್ಷೇತ್ರಕ್ಕೆ ಇವತ್ತು ಆಗಿದೆ ಅಂತ ಹೇಳಿದರೆ, ಸಾಂಕೇತಿಕವಾಗಿ ಒಂದು ಹೊಸ ಆಫೀಸ್ ಉದ್ಘಾಟನೆ ಆಗುವ ಮೂಲಕ ಆಗಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಯಾಕೆಂದರೆ ಕೃಷಿ ಕ್ಷೇತ್ರಕ್ಕೆ ಹೊಸತನದ ಮಾಡರ್ನಿಟಿ, ಹೊಸತನದ ಸ್ಪರ್ಶ ಬೇಕು ಅಂತೇಳಿ ಎಲ್ಲರೂ ಒಪ್ಪುವ ವಿಚಾರ. ನಾವೊಂದು ದೇಶದ ಒಟ್ಟು ಚಿತ್ರಣ ನೋಡೋದಾದರೆ, ಇಡೀ ದೇಶದಲ್ಲಿ ನಮ್ಮ ವರ್ಕ್ ಫೋರ್ಸ್ ಏನಿದೆ ಅದರಲ್ಲಿ 45% ಕೃಷಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತೇಳಿ. 1-2% ಅತ್ಲಾಗಿರ್ಬೋದು, ಸ್ಟ್ಯಾಟಿಸ್ಟಿಕ್ಸ್ ಯಾವಾಗಲೂ ಪರ್ಫೆಕ್ಟ್ ಅಂತೇಳಿ ಇರೋದಿಲ್ಲ. 45% ಜನ ಉದ್ಯೋಗದಲ್ಲಿರುವವರು ಕೃಷಿ ಇದರಲ್ಲಿ ತೊಡಗಿಕೊಂಡಿದ್ದಾರೆ.